ಟೈಮಲ್ಲಿ ಎಲ್ಲಿಗೆ ಹೋಗಿರ್ತಾನೆ? ಅಯ್ಯಯ್ಯೋ, ಆ ಕೆಲವ್ರ ಕಾರ್ ಕೂಡ ಇಲ್ವಲ್ಲ. ವಾಚ್ಮ್ಯಾನ್ ಅಮ್ಮೋರೆ, ಅಖಿಲ್ ಅವ್ರನ್ನ ನೋಡಿದ್ರಾ? ಅಮ್ಮೋರೆ, ಈಗಷ್ಟೇ ಅಖಿಲ್ ಸರ್ ಕಾರ್ ತಗೊಂಡು ಎಲ್ಲಿಗೂ ಅರ್ಜೆಂಟಾಗಿ ಹೋದ್ರಮ್ಮ. ಈ ಟೈಮಲ್ಲಿ ಎಲ್ಲಿ ಹೋಗಿರ್ತಾರೆ? ಶ್ಯಾಮ 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 ವೈದೇಹಿ, ಒಂದ್ಸಾರಿ ಅಖಿಲ್ಗೆ ಫೋನ್ ಮಾಡು. ಸರಿ ಅತ್ತೆ. ರಿಸೀವ್ ಮಾಡಿದ್ನಾ? ಇಲ್ಲ ಅತ್ತೆ, ರಿಂಗ್ ಆಗ್ತಿದೆ. ಇನ್ನೊಂದ್ಸಲ ಟ್ರೈ ಮಾಡು. ಫೋನ್ ರಿಂಗ್ ಮನೇಲೇ ಕೇಳಿಸ್ತಾ ಇದೆ. ನೋಡೋಣ ಬಾ. ಹಾ, ನನ್ ಪ್ರಾಬ್ಲಮು ನೀನೇ ಅಖಿಲ್. ಹೋಟೆಲಲ್ಲಿ ಕಾಫಿ ಕುಡಿದ್ಮೇಲೆ ತಲೆ ತಿರುಗಿ ಬಿದ್ದು ಹೋದೆ. ಅದಾದ್ಮೇಲೆ ಏನಾಯ್ತು ನನಗೆ ನೆನಪಿಲ್ಲ. ಕಣ್ಬಿಟ್ಟು ನೋಡಿದಾಗ ಹೋಟೆಲ್ ರೂಮಲ್ಲಿದ್ದೆ. ಅಣ್ಣ, ಸ್ವಲ್ಪ ಬೇಗ ಹೋಗಿ ಅಣ್ಣ. ಆಯ್ತು. ನಿಧಾನಕ್ಕೆ ಹೋಗ. ಯಾವ ಕಡೆ ನೋಡ್ಕೊಂಡು ಗಾಡಿ ಓಡಿಸ್ತಾ ಇದೀಯ? ಏನಾಗಿಲ್ಲ ಅಣ್ಣ. ಇನ್ನೋವಾ 8899 ಕಾರ್ ಎಲ್ಲಾದ್ರೂ ಹೋಯ್ತಾ? ನಿಮ್ ಸಂಬಂಧಿಕರೇನಮ್ಮ? ಹೌದಣ್ಣ. ಜಸ್ಟ್ ಮಿಸ್ ಆಯ್ತಮ್ಮ. ಇನ್ನೂ ಸ್ವಲ್ಪ ಇದ್ದಿದ್ರೆ ನಮ್ ಪ್ರಾಣ ಹೋಗ್ತಿತ್ತು. ಅಷ್ಟು ಸ್ಪೀಡಾಗಿ ಹೋಗ್ತಿದ್ದಾನಮ್ಮ. ಯಾವ ಕಡೆ ಹೋದ್ರಣ್ಣ? ನೋಡಿ, ಅದೇ ಆ ಕಡೆ ಹೋಗಿದಾರ ನೋಡಿ. ಥ್ಯಾಂಕ್ಸ್ ಅಣ್ಣ. ಬೇಗ ಬೇಗ ನಡೀರಿ. ನನ್ ಪ್ರಾಬ್ಲಮು ನೀನೇ ಅಖಿಲ್. ಕಣ್ಬಿಟ್ಟು ನೋಡಿದಾಗ ಹೋಟೆಲ್ ರೂಮಲ್ಲಿದ್ದೆ.
ಅತ್ತೆ ನೀವೇನು ಗಾಬರಿ ಆಗ್ಬೇಡಿ ಅತ್ತೆ. ಶ್ಯಾಮ ಹೇಗಾದ್ರೂ ಮಾಡಿ ಅಖಿಲ್ನ ಕರ್ಕೊಂಡು ಬರ್ತಾಳೆ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ. ಇಲ್ಲ ವೈದೇಹಿ, ಕತ್ಲಾಗ್ತಿದೆ. ಕತ್ಲಾದ್ರೆ ಅಖಿಲ್ ಬಗ್ಗೆ ನಿನಗ್ ಗೊತ್ತಲ್ಲ. ಏನೂ ಆಗಲ್ಲ ಅತ್ತೆ, ಶ್ಯಾಮ ಹೋಗಿದ್ದಾಳಲ್ವಾ, ಅವಳೇ ಎಲ್ಲ ನೋಡ್ಕೋತಾ. ನಿನಗೆ ಗೊತ್ತಲ್ಲಮ್ಮ, ಅಖಿಲ್ ಅವರು ಕತ್ಲಲ್ಲಿ ಒಬ್ಬರೇ ಇರಲ್ಲ. ನನ್ನನ್ನ ಅವ್ರ ಹತ್ರ ಸೇರಿಸು ತಾಯಿ. ಅಣ್ಣ ನಿಲ್ಸಿ ಅಣ್ಣ. ಅಣ್ಣ ಅಣ್ಣ, ಇನ್ನೋವಾ 8899 ಕಾರ್ ಏನಾದ್ರೂ ನೋಡಿದ್ರಾ? ಅಣ್ಣ ಹೊರಡಿ ಅಣ್ಣ. ಕತ್ಲು ಕತ್ಲು, ಮಮ್ಮಿ ಮಮ್ಮಿ ಮಮ್ಮಿ, ಶ್ಯಾಮ ಶ್ಯಾಮ, ಕತ್ಲು. ಶ್ಯಾಮ, ಆ ಕಡೆ ಹೋಗಿ ಅಣ್ಣ. ಅಣ್ಣ ಲೆಫ್ಟ್ ಹೋಗಿ ಅಣ್ಣ. ಶ್ಯಾಮ, ಕತ್ಲೆ, ಮಮ್ಮಿ ಮಮ್ಮಿ, ಶ್ಯಾಮ ಶ್ಯಾಮ ಶ್ಯಾಮ. ಅಣ್ಣ ಗಾಡಿ ನಿಲ್ಸಿ. ಶ್ಯಾಮ, ಮಮ್ಮಿ, ಶ್ಯಾಮ ಶ್ಯಾಮ. ಬನ್ನಿ ಈ ಕಡೆ. ನಾನು ಬಂದಿದ್ದೀನಿ. ನಾನಿದ್ದೀನಲ್ಲ, ನಿಮ್ಗೇನು ಆಗಲ್ಲ ರೀ. ನಾನು ಬಂದಿದ್ದೀನಿ ರೀ. ಶ್ಯಾಮ ಶ್ಯಾಮ ಶ್ಯಾಮ. ಇದರಲ್ಲಿರೋ ಡ್ರೆಸ್, ವಾಚ್ ಎಲ್ಲ ನಾನು ಯೂಸ್ ಮಾಡೋದೇ ಶ್ಯಾಮ. ಆದರೆ ಅದರಲ್ಲಿ ಇರೋದು ಮಾತ್ರ ನಾನಲ್ಲ. ನನಗದು ಗೊತ್ತು ರೀ. ಅಖಿಲ್, ಯಾವುದಾದ್ರೂ ಕ್ಲೂ ಅಥವಾ ಇನ್ಫಾರ್ಮೇಶನ್ ಸಿಗ್ತಾ? ಇಲ್ಲ ಅಣ್ಣ. ಮತ್ತೇನು ಮಾಡೋದು? ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ? ಅಖಿಲ್, ನಿಮ್ಗೆ ಯಾವ್ದಾದ್ರು ಅನ್ನೋನ್ ನಂಬರಿಂದ ಕಾಲ್ಸ್ ಆಗಲಿ ಮೆಸೇಜ್ ಆಗಲಿ ಬಂದಿತ್ತಾ? ಬಂದಿಲ್ಲ ಅಣ್ಣ. ಒಂದ್ಸರಿ ನಿನ್ನ ಮೊಬೈಲ್ ಚೆಕ್ ಮಾಡು. ಯಾವ್ದಾದ್ರು ಅನ್ನೋನ್ ನಂಬರಿಂದ ಕಾಲ್ಸ್ ಆಗಲಿ ಅಥವಾ ಮೆಸೇಜ್ ಬಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡು. ಏನೂ ಬಂದಿಲ್ಲ ಅಣ್ಣ. ಯಾಕೆ ಹಾಗೆ ಕೇಳಿದೆ? ಏನಿಲ್ವೋ, 24 ಅವರ್ಸ್ನಲ್ಲಿ ಈ ಫೋಟೋಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತೀವಿ ಅಂತ ಲೆಟರ್ ಕಳಿಸಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟು ಯಾವ್ದಾದ್ರು ವಾರ್ನಿಂಗ್ ಮೆಸೇಜ್ ಆಗಲಿ ಫೋನ್ ಆಗಲಿ ಬಂದಿರುತ್ತೆ ಅಂತ ಡೌಟ್ ಬಂತು. ಆ ರೀತಿ ಮೆಸೇಜಸ್ಸು, ಕಾಲ್ಸ್ ಯಾವುದು ಬಂದಿಲ್ಲ ಅಣ್ಣ. ಎಷ್ಟು ಪಕ್ಕಾ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಅವ್ರು ನಮ್ಮಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು. ಒಂದು ವೇಳೆ ದುಡ್ಡೇ ಬೇಕು ಅಂದಿದ್ರೆ ಕೊಡ್ತಿದ್ವಲ್ಲ.
ಇಲ್ಲ ಬಾಬಾ. ಒಂದ್ ವೇಳೆ ಅವ್ರು ಹಾಗೆ ದುಡ್ಡು ಕೇಳಿದ್ರೆ ಕೊಡೋದು ನಮ್ಗೆ ದೊಡ್ಡ ವಿಷಯ ಅಲ್ಲದೆ ಇರ್ಬೋದು. ಆದ್ರೆ ಹಾಗೆ ಮಾಡಿದ್ರೆ ನಾವು ತಪ್ಪು ಒಪ್ಕೊಂಡ್ ಹಾಗಾಗತ್ತೆ. ನಿಮ್ ತಮ್ಮ ತಪ್ಪು ಮಾಡ್ದಂಗಾಗತ್ತೆ. ಹೌದು ಅಣ್ಣ, ಹಾಗೆ ಆರೋಪ ಹೊತ್ಕೊಂಡು ಬದುಕೋದು ನನ್ನ ಕೈಯಲ್ಲಾಗಲ್ಲ. ಇದ್ರ ಹಿಂದೆ ಎಂಥ ಜನ ಇದ್ರೂ ಸರಿ, ಅವರನ್ನ ಹೊರಗಿಳಿದು ಬುದ್ಧಿ ಕಲಿಸ್ಬೇಕು. ಅಖಿಲ್, ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ? ಬೇಡ ಬಾವಾ, ಹಾಗೆ ಮಾಡಿದ್ರೆ ನಮ್ ಕುಟುಂಬಕ್ಕೆ ಕೆಟ್ಟ ಹೆಸರು ಬರೋ ಅಪಾಯ ಇದೆ. ರೀ, ಈ ವಾಚ್ ಬೆಲೆ ಎಷ್ಟಿರತ್ತೆ? ಇದು ಅಣ್ಣ ನನಗೆ ಗಿಫ್ಟ್ ಕೊಟ್ಟಿದ್ದು ಶ್ಯಾಮ. ಅದನ್ನ ತಗೊಂಡಾಗ 1 ಲಕ್ಷ ಶ್ಯಾಮ. ಮೇ ಬಿ ಈಗ ಜಾಸ್ತಿ ಆಗಿರುತ್ತೆ. ಯಾಕೆ ಶ್ಯಾಮ? ಇದ್ರ ಹಿಂದೆ ಇರೋರು ಎಲ್ಲ ನಿಮ್ ವಸ್ತುನೇ ಬಳಸಿದ್ದಾರೆ ಅಂದ್ರೆ ಅವರು ಖಂಡಿತವಾಗ್ಲು ಈ ವಾಚ್ ಕೂಡ ತಗೊಂಡಿರ್ತಾರೆ. ಆ ವಾಚ್ ತಗೊಂಡವರು ಯಾರೋ ಗೊತ್ತಾದ್ರೆ ಯಾವ್ದಾದ್ರೂ ಆಧಾರ ಸಿಗ್ಬೋದಲ್ವಾ? ಈ ವಾಚ್ಗಳು ಸಿಟಿಲಿ ತುಂಬಾ ಶಾಪಲ್ಲಿ ಸಿಗುತ್ತೆ ಶ್ಯಾಮ. ಅದನ್ನೆಲ್ಲ ಫೋನಲ್ಲೇ ನೋಡ್ಬೋದಲ್ವಾ ಬಾಬಾ? ಗುಡ್ ಐಡಿಯಾ ಶ್ಯಾಮ. ನಿನ್ನೆಯಿಂದ ರಂಜಿನಿ ಫೋನೇ ಮಾಡ್ಲಿಲ್ವಲ್ಲ. ಒಂದ್ಸಲ ನಾನೇ ಫೋನ್ ಮಾಡಿ ವಿಷಯ ತಿಳ್ಕೊತೀನಿ. ಅಬ್ಬಾ, ಈ ಚಕ್ರಪಾಣಿ ನಾನು ಮನೇಲಿದ್ದಾಗ ನಾನೇ ಫೋನ್ ಮಾಡೋ ತನಕ ನೀನು ನನಗೆ ಫೋನ್ ಮಾಡಬಾರ್ದು ಅಂತ ನಿನಗೆ ಹೇಳಿದ್ನಲ್ವಾ? ಯಾಕೆ ಮಾಡಿದೆ? ಅಂದ್ರೆ ಲೈಫ್ ಸೆಟಲ್ ಆಗೋ ಮ್ಯಾಟ್ರ್ ಅಂದ್ಯಲ್ಲ, ಎಲ್ಲಿವರೆಗೂ ಬಂದಿದೆ ಅಂತ ಕ್ಯೂರಿಯಾಸಿಟಿ ನನ್ಗಿಲ್ದೇ ಇರುತ್ತಾ? ನೆನ್ನೆನೆ ಹೋದವಳು ನೀನು, ಮತ್ತೆ ನನಗೆ ಫೋನೇ ಮಾಡ್ಲಿಲ್ವಲ್ಲ. ರಂಜಿನಿ, ನಿನ್ ಪಕ್ಕ ಯಾರೂ ಇಲ್ಲ ಅಲ್ವಾ? ಹೇಳ್ಬೇಕಾದ ವಿಷಯ ಎಲ್ಲ ಹೇಳಿ ಲಾಸ್ಟಲ್ಲಿ ಕೇಳ್ತೀಯಾ? ನನ್ನ ಪಕ್ಕ ಯಾರಾದ್ರೂ ಇದಾರಾ ಇಲ್ವಾ ಅಂತ. ಇದ್ರೆ ನಾನು ಯಾಕೆ ಹೀಗೆ ಮಾತಾಡ್ತೀನಿ? ಮತ್ತೆ ಯಾರು ಇಲ್ದಿದ್ರು ಯಾಕೆ ಹೀಗೆ ಮಾತಾಡ್ತಿದ್ಯಾ? ಇದನ್ನ ಮುಂಜಾಗ್ರತೆ ಅಂತಾರೆ. ನಾವು ಪ್ಲಾನ್ ಮಾಡೋ ಮೊದಲು ಹೇಗಿದ್ರೂ ಪರವಾಗಿಲ್ಲ, ಆದ್ರೆ ಪ್ಲಾನ್ ಮಾಡಿದ್ಮೇಲೆ ಪ್ಲಾನ್ ಇಂಪ್ಲಿಮೆಂಟ್ ಅಲ್ಲಿರುವಾಗ ನಾವು ತುಂಬಾ ಹುಷಾರಾಗಿರ್ಬೇಕು, ತುಂಬಾ ಎಚ್ಚರಿಕೆಯಿಂದಿರ್ಬೇಕು. ಅದೇನೋ ಸರಿ, ಎಲ್ಲಿವರೆಗೂ ಬಂತು ವಿಷಯ? ಆ ಮನೆ ಪರಿಸ್ಥಿತಿ ಏನು? ಬೆಂಕಿ ಬಿದ್ದಿರೋ ಹಾಗಿದೆ. ನೆಕ್ಸ್ಟ್ ಪ್ಲಾನ್ ಏನ್ ರಂಜನಿ? ಏನಿದೆ, ನಾವು ಕೊಟ್ಟಿರೋ ಟೈಮ್ ಇನ್ನೂ ಉಳಿದಿದೆಯಲ್ಲ. ಲಾಸ್ಟ್ ಮಿನಿಟ್ ಹತ್ರ ಬಂದ ಹಾಗೆ ಅವ್ರು ತುಂಬಾ ಟೆನ್ಷನ್ ಮಾಡ್ಕೋತಾರೆ. ಅವರಿಗೆ ಬೇರೆ ದಾರಿ ಇಲ್ಲದೆ ನನ್ನ ಹತ್ರ ಬರ್ತಾರೆ. ನಾನು ಏನು ಹೇಳ್ತೀನೋ ಅದನ್ನೇ ಮಾಡ್ತಾರೆ. ನನ್ನ ಮಾತಿಗೆ ಒಪ್ಕೊಂಡೇ ಒಪ್ಕೋತಾರೆ. ಚಕ್ರಪಾಣಿ, ಯಾರೋ ಬಂದಿದ್ದಾರೆ. ನಾನೇ ನಿನಗೆ ಫೋನ್ ಮಾಡ್ತೀನಿ, ನೆನ್ಪಿಡ್ಕೊ. ನಾನೇ ನಿನಗೆ ಫೋನ್ ಮಾಡ್ತೀನಿ. ಅಲ್ಲಿವರೆಗೂ ನೀನು ಫೋನ್ ಮಾಡಬಾರ್ದು, ಓಕೆನಾ? ಓಕೆ, ಇಡ್ತೀನಿ. ಬಾಯ್. ರಂಜನಿ, ಪರಿಹಾರ ಸಿಗದೆ ಇರೋ ಸಮಸ್ಯೆ ಅಂತ ಯಾವುದೂ ಇರಲ್ಲಮ್ಮ. ಈ ಸಮಸ್ಯೆ ಕೂಡ ದೂರ ಆಗತ್ತೆ. ನೀನ್ ಸ್ವಲ್ಪ ಧೈರ್ಯವಾಗಿರು.
ಇಲ್ಲ ಆಂಟಿ, ಇಲ್ಲ. ನಿಮ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ಗೊತ್ತಿಲ್ಲ. ನಮ್ದು ತುಂಬಾ ಸಂಸ್ಕಾರ ಇರೋ ಫ್ಯಾಮಿಲಿ. ನಮ್ಮ ಮನೆ ಗೊತ್ತಾದ್ರೆ ನನ್ನ ಸಾಯಿಸೇ ಬಿಡ್ತಾರೆ. ಗಾಬರಿ ಆಗ್ಬೇಡ ರಂಜಿನಿ, ನೀನ್ ಅಂದ್ಕೊಂಡ ಹಾಗೆ ಏನೂ ಆಗಲ್ಲ. ನಿನಗೆ ನಾವಿದ್ದೀವಿ. ಅವಸರ ಮಾಡಿ ನೀನ್ ಯಾವ ನಿರ್ಧಾರನೂ ತಗೋಬೇಡಮ್ಮ ರಂಜಿನಿ. ಈ ಸಮಸ್ಯೆಯಿಂದ ಹೇಗ್ ಹೊರಗೆ ಬರೋದೋ ಏನೋ ಅರ್ಥನೇ ಆಗ್ತಿಲ್ವೇ? ಮೇನ್ ವಿಕೆಟೇ ಔಟ್. ಈ ವಸಂತನೇ ರಾಯಭಾರಕ್ಕೆ ಬರೋಕ್ ಶುರು ಮಾಡಿದಾಳೆ ಅಂದ್ರೆ ಉಳ್ದೋರು ಕೂಡ ನನ್ನ ಹತ್ರ ಬರೋದಕ್ಕೆ ತುಂಬಾ ಟೈಮ್ ಹಿಡಿಯೋದಿಲ್ಲ. ಎಷ್ಟು ಜನಕ್ಕೆ ಫೋನ್ ಮಾಡಿದ್ರು ಇನ್ಫಾರ್ಮೇಶನ್ ಸಿಗ್ಲೇ ಇಲ್ಲ. ಈಗೇನ್ ಮಾಡೋದು? ಏನ್ರಿ? ನನ್ನ ಜೀವನ ಸರ್ವನಾಶ ಆಗೋಯ್ತು. ನನಗೆ ಬದುಕಬೇಕು ಅನ್ನಿಸ್ತಿಲ್ಲ. ನನಗೀಗ ಸಾವೇ ದಾರಿ. ನಮ್ದು ಸಂಪ್ರದಾಯಸ್ಥ ಕುಟುಂಬ. ನನಗೆ ಈಗ ಸಾವು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಬೇರೆ ದಾರಿನೇ ಇಲ್ಲ. ಬೇರೆ ದಾರಿನೇ ಇಲ್ಲ. ಸೂಪರ್, ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಈ ರೀತಿ ಪರ್ಫಾರ್ಮೆನ್ಸ್ಗೆ ಯಾರಾದರೂ ಸೋತ್ ಹೋಗ್ತಾರೆ, ಖಂಡಿತ ನಂಬ್ತಾರೆ.